ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅತಿ ಹೆಚ್ಚಾಗಿ ನಮ್ಮ ಹೃದಯದಲ್ಲಿ ಒಂದು ಬಾಧೆ ಆಗ್ತಾ ಇರುತ್ತೆ. ಏನು ಗೊತ್ತಾ ಆ ಬಾಧೆ? ಎಲ್ಲಿ ನಾವು ದೇವರಿಂದ ಅತಿ ಹೆಚ್ಚಾಗಿ ದೂರ ಹೋಗಿದ್ದೀವೋ, ನನ್ನಿಂದ ದೇವರು ಯಾವ ರೀತಿಯಲ್ಲಿ ಬಾಧೆ ಪಡ್ತಿದ್ದಾನೋ, ಆತನು ಪ್ರಪಂಚಕ್ಕೆಲ್ಲ ನನ್ನನ್ನು ಸೃಷ್ಟಿ ಮಾಡಿ ಆತನ ಕೊನೆಯ ರಕ್ತವನ್ನು ಸಹ ನನಗೋಸ್ಕರ ಕೊಟ್ಟಾತನು ಆ ದೇವರು. ಆದರೆ ಆತನಿಗೆ ನಾನು ಎಲ್ಲಿ ನೋವು ಮಾಡ್ತಿದ್ದೀನೋ, ಆತನ ಗಾಯವನ್ನು ಇನ್ನೂ ಹೆಚ್ಚಾಗಿ ಎಲ್ಲಿ ರೇಗಿಸ್ತಿದ್ದೀನೋ ಅನ್ನೋ ಬಾಧೆ ನಿನ್ನಲ್ಲಿ ಏನಾದರೂ ಕಾಡ್ತಿದ್ಯಾ? ಅಥವಾ ನನ್ನ ಜೀವಿತದಲ್ಲಿ ಒಂದು ಗುರಿಯನ್ನು ನೋಡಿ ಓಡ್ತಾ ಇದ್ದೀನಿ, ನಾನೊಂದು ಬ್ಯುಸಿ ಲೈಫಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ, ಆದರೆ ದೇವರಿಂದ ಅತಿ ಹೆಚ್ಚಾಗಿ ದೂರ ಹೋಗ್ಬಿಡ್ತಿದ್ದೀನಿ. ಮುಂದಿನ ಜೀವಿತ, ಹಿಂದೆ ನನ್ನ ಜೀವಿತ ಹೇಗಿತ್ತೋ ಆ ರೀತಿಯಾದಂಥ ಜೀವಿತ ಈಗ ನನ್ನಲ್ಲಿ ದೇವರ ಮಧ್ಯೆ ನನಗೂ ಇಲ್ಲ ಅನ್ನೋ ಮನಸ್ಥಿತಿ ಏನಾದರೂ ಇದೆಯೋ? ಅಥವಾ ಮತ್ತೆ ನಾನು ಆ ಜೀವಿತ ನನಗೆ ಬೇಕು, ಮತ್ತೆ ಆ ಪ್ರೀತಿ ನನಗೆ ಬೇಕು. ಈ ಲೋಕದಲ್ಲಿ ಎಲ್ಲೂ ಆ ಪ್ರೀತಿ ನನಗೆ ಸಿಗ್ತಾ ಇಲ್ಲ, ಆದರೆ ಈಗ ನನಗೆ ಆ ಪ್ರೀತಿ ಬೇಕು. ಆದರೆ ನಾನು ಆ ಪ್ರೀತಿನ ಹೇಗೆ ಪಡ್ಕೋಬೇಕು, ಹೇಗೆ ದೇವ್ರ ಮುಂದೆ ಮತ್ತೆ ಬರಬೇಕು, ಹೇಗೆ ಈ ಫೇಸ್ನ ನನ್ನ ದೇವ್ರಿಗೆ ತೋರಿಸ್ಬೇಕು ಅನ್ನೋದು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನಿನ್ನಿಂದ ದೇವ್ರು ತುಂಬ ಬಾಧೆ ಪಡ್ತಿದ್ದಾರೆ, ಮತ್ತೆ 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 ನೀನು ಅದೇ ಪಾಪದಲ್ಲಿ ಬೀಳ್ತಿದ್ಯಾ ಅನ್ನೋದೇನಾದರೂ ನಿನ್ನ ಮೈಂಡಲ್ಲಿ ಬರ್ತಿದ್ಯಾ? ಬ್ಯುಸಿ ಅಂದರೆ ಅರ್ಥನೇ ಬಿ ಅಂಡರಿಗೆ ಸಾತಾನಿಕ್ ಯೋಕ್ ಅಂತ. ಆದರೆ ಆ ಬ್ಯುಸಿಯಲ್ಲಿ ಆ ಸಾತಾನನ್ನು ನೇಮಿಸಿದಂಥ ಒಂದು ವ್ಯೂಹದಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೀನಿ. ಆದರೆ ದೇವರ ಸಾನ್ನಿಧ್ಯದಲ್ಲಿ ನನ್ನ ಜೀವಿತವನ್ನು, ನನ್ನ ಎಲ್ಲವನ್ನು ರೂಪಿಸಿದಂಥ ದೇವರ ಜೀವಿತವನ್ನು ನಾನು ಎಲ್ಲಿ ದೂರ ಮಾಡಿಬಿಟ್ಟಿದ್ದೀನಿ ಅಂತ ನಿನಗೇನಾದರೂ ಅನಿಸ್ತಾ ಇದೆಯಾ? ಆದರೆ ಒಂದೇ ದೇವ್ರು ಕೇಳ್ತಿರೋದು, ನೀನು ಚೇಂಜ್ ಆಗಿ ನಿನ್ನನ್ನು ನೀನೇ ಬದಲಾಯಿಸಿಕೊಂಡು ಎಲ್ಲವನ್ನ ಸರಿ ಮಾಡಿಕೊಂಡು ಈಗ ದೇವ್ರ ಮುಂದೆ ಬರುವಂಥ ಅವಶ್ಯಕತೆ ಇಲ್ಲ. ಆದರೆ ನೀನು ಹೇಗಿದೆಯೋ, ಯಾವ ಬಾಧೆಯಿಂದ ನೀನಿದೆಯೋ, ಯಾವ ನೋವಿನಿಂದ ನೀನಿದೆಯೋ, ಆ ಮುರಿದ ಹೃದಯವನ್ನೇ ನೋಡುವ ಆತನು ನಮ್ಮ ದೇವರಾಗಿದ್ದಾನಲ್ವ. ಯಾವಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವೋ ಆಗ ದೇವರ ಮುಂದೆ ಬಂದಾಗ ಅದೇ ಪ್ರಕಾರವಾಗಿ ಅಲ್ವಾ ತಪ್ಪಿ ಹೋದಂಥ ಕುಮಾರನು ಎಲ್ಲವನ್ನ ಕಳೆದುಕೊಂಡು ಅವನ ಪರಿಸ್ಥಿತಿ ಹೇಗಿತ್ತೋ ಅದೇ ಪರಿಸ್ಥಿತಿಯಲ್ಲೇ ಆತನ ತಂದೆಯ ಮುಂದೆ ಬಂದನಲ್ಲ. ಆಗ ಆ ತಂದೆ ಏನು ಮಾಡ್ದ? ಓಡ್ ಬಂದು ಅಪ್ಪಿಕೊಂಡು ಇಡೀ ಊರಿಗೆಲ್ಲ ಊಟವನ್ನು ಹಾಕ್ತಾ ಅಲ್ವಾ. ಅದೇ ಪ್ರಕಾರವಾಗಿ ನನ್ನ ಜೀವಿತ ಈಗ ಆಗ್ಬಿಟ್ಟಿದೆ, ನಾನು ದೇವರಿಂದ ದೂರ ಬಂದುಬಿಟ್ಟಿದ್ದೀನಿ ಅನ್ನೋ ನನ್ನ ಆಲೋಚನೆಯನ್ನು ಬಿಟ್ಟು ಮೊದಲು ನಾನು ಈ ಪರಿಸ್ಥಿತಿಯಲ್ಲೇ ಇದ್ದೇನೆ ದೇವ, ನಾನು ಮುರಿದು ಹೋಗ್ಬಿಟ್ಟಿದ್ದೀನಿ, ನನಗೆ ಮತ್ತೆ ಆ ಪ್ರೀತಿ ಬೇಕು ಅನ್ನೋ ಒಂದು ನಿನ್ನ ತಗ್ಗುವಿಕೆ, ಆ ಒಂದು ನಿನ್ನ ಕ್ಷಮಾಪಣೆಯ ಒಂದು ಅಳು ಆ ಕಣ್ಣಿಗೆ ದೇವರಿಗೆ ಸಾಕು. ನೀನು ಹೇಗಿದೆಯೋ ಹಾಗೆ ದೇವರ ಮುಂದೆ ಬಂದರೆ ಆತನು ನಿನ್ನನ್ನು ಮತ್ತೆ ಅಪ್ಪಿಕೊಂಡು ಮತ್ತೆ 100ರಷ್ಟು ಪ್ರೀತಿಯನ್ನು ಕೊಡೋದಕ್ಕೆ ಆತನು ಸಿದ್ಧ. ನಾವು ಸಿದ್ಧವಾ?